ಯತ್ನಾಳ್ ಅವರನ್ನು ಸೇಫ್ ಮಾಡುವಂಥ ಅನೇಕ ಪ್ರಯತ್ನಗಳನ್ನು ಕೂಡ ಕೆಲವು ಹಿರಿಯ ನಾಯಕರುಗಳು ಮಾಡಿದ್ರು ಅನ್ನುವಂಥದ್ದು ಗೌಪ್ಯವಾಗಿ ಏನು ಉಳಿದಿಲ್ಲ. ಆರಂಭದಲ್ಲಿಯೇ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡ್ತೀವಿ ಹೇಳುವಂಥ ಮೆಸೇಜನ್ನು ಕೂಡ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯ BJP ನಾಯಕರುಗಳ ಮುಂದೆ ಪ್ರಸ್ತಾಪ ಮಾಡಿದಾಗ ಇಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತವೆ, ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು, BJP ಗಟ್ಟಿಯ ವೋಟ್ ಬ್ಯಾಂಕ್ ಅದೆಲ್ಲವೂ ಕೂಡ ಹೇಳುವಂಥ ಸಮಜಾಯಿಷಿಯನ್ನು ಕೊಟ್ಟು ಅವ್ರನ್ನ ಸೇಫ್ ಮಾಡುವಂಥ ಪ್ರಯತ್ನವನ್ನು ಮಾಡಿಯೂ ಕೂಡ ಅಂತಿಮವಾಗಿ ಅವರೆಲ್ಲರೂ ಸೋತರು ಅಂತ ಹೇಳ್ಬೋದಾ? ಇಲ್ಲ, ನಾನು ಇದನ್ನು ಒಪ್ಕೊಳ್ಳಲ್ಲ. ಈ ಒಂದು ವಾದ ಉಂಟಲ್ಲ, ನಾನು ಈ ವಾದ ಸರಿಯಲ್ಲ ಅಂತ ಹೇಳಿದೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಎಲ್ಲಿ ಪಂಚಮಸಾಲಿ ಬೆಲ್ಟ್ ಉಂಟ, ಅದು ಚಿಕ್ಕೋಡಿ ಇರ್ಬೋದು, ಅದು ನೀವು ಮಧ್ಯ ಇದು ಕರ್ನಾಟಕ ಇರ್ಬೋದು, ನಮ್ಮ ದಾವಣಗೆರೆ ಇರ್ಬೋದು, ಅಥವಾ ನಿಮ್ಮ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಎಲ್ಲ ಕಡೆಗಳಲ್ಲಿ ನಮಗೆ ಹಿನ್ನಡೆ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ವಿಮರ್ಶೆಗಳನ್ನು ಮಾಡಬೇಕು. ಒಂದಷ್ಟು ಯಾರು ನಮ್ಮ ಭಾರಿ ವೋಟ್ ಬ್ಯಾಂಕ್ ಅಂತ ಹೇಳುವಂಥ ಸೆಂಟರ್ಗಳಲ್ಲಿ ನಮಗೆ ಸೆಟ್ ಬ್ಯಾಕ್ ಆಗಿದೆ. ಪ್ರಾರಂಭಿಕ ಹಂತದಲ್ಲಿ 14ರಲ್ಲಿ 12 ಗೆದ್ದೆವು, ಎರಡನೇ ಬಾರಿ ಏನಾಯಿತು? ಆದ ಕಾರಣ ಎಲ್ಲೋ ಒಂದು ಕಡೆ ವಿಶ್ಲೇಷಣೆಗಳನ್ನು ಮಾಡುವಾಗ, ವಿಮರ್ಶೆಗಳನ್ನು ಮಾಡುವಾಗ ಕೂಡ ಎಲ್ಲೋ ಅದು ಪೂರ್ತಿ ನಮ್ಮ ಜೊತೆ ಇದೆ ಅಂತಲ್ಲ. ನಾವು ಸರಿಯಾಗಿದ್ದರೆ ನಮ್ಮ ಜೊತೆ ಇರ್ತಾರೆ, ನಾವು ಸರಿಯಾಗಿಲ್ಲ ಇದ್ದರೆ ನಮ್ಮ ಜೊತೆ ಅವರು ಇರೋಲ್ಲ ಅಂತ ಹೇಳುವಂಥದ್ದು ತೋರಿಸ್ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ನಾವು ಸರಿ ಇಲ್ಲ, ಅಶಿಸ್ತಿದೆ, ನಮ್ಮಲ್ಲಿ ಬಿಕ್ಕಟ್ಟಿದೆ, ನಮ್ಮಲ್ಲಿ ಇಂಟರ್ನಲ್ ಒಂದು ಭಾರಿ ದೊಡ್ಡ ಗಲಾಟೆಗಳಿದ್ದಾವೆ ಅಂತ ಹೇಳುವಂಥದ್ದಕ್ಕೆ ಬೇಕಾಗಿ ಜನ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆದ ಕಾರಣ ಮತ್ತೆ ಅವರನ್ನು ಒಟ್ಟಿಗೆ ಆದ ಕಾರಣ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಸಮುದಾಯವೇ ನಮ್ಮೊಟ್ಟಿಗಿದೆ ಅಂತ ಹೇಳುವಂಥ ಆಧಾರದಲ್ಲಿ ಎಲ್ಲ ತೀರ್ಮಾನಗಳು ನಡೀತದೆ ಅಂತ ಹೇಳಿದರೆ ಅದು ಸರಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.